ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮಮ್ಮಿ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಮಾಡತ್ತಾರ್ರಿ. ಹೆಂಗೆ ಮಾಡೋಣಂತ ನೋಡಂಬರ್ರಿ. 1/2 kg ಚಿಕನಿಗೆ 1 ಚಮಚ ಉಪ್ಪು, ಅರ್ಧ ಚಮಚ ಅರಿಶಿನ ಮತ್ತು ಉಪ್ಪು ಚೆಂದಾಗಿ ಎಲ್ಲ ಕಡೆ ಹತ್ಕೊಳ್ಳಂಗೆ ಕಲಿಸ್ಕೊರಿ. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ ಮತ್ತು ಅದಕ್ಕೆ 10-12 ಒಣ ಮೆಣಸಿನ್ಕಾಯಿ ಹಾಕ್ರಿ. ಒಂದು 1/4 ಚಮಚ ಮೆಂತೆ, 1 ಚಮಚ ಬಡೆ ಸೊಪ್ಪು ಮತ್ತು 1 ಚಮಚ ಜೀರಿಗೆ ಹಾಕ್ಕೊಳ್ರಿ. ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ಕಾಳು ಮತ್ತು 1 ಏಲಕ್ಕಿ ಹಾಕೋರಿ. ಒಂದು 4 ಪೀಸ್ ಚಕ್ಕಿ ಮತ್ತು ಒಂದು 6 ಲವಂಗ ಮತ್ತು 1 ಪಲಾವ್ ಎಲೆ ಮತ್ತು ಒಂದು 10 ಕರಿಮೆಣಸು ಹಾಕಿ 1 ನಿಮಿಷ ಹುರ್ಕೋರಿ. ಒಂದೆರಡು ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಕೆಂಪಗಾಗೋ ಮಟ್ಟ ಹುರಿರಿ. ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದು ಹಾಕ್ರಿ. 1 ನಿಮಿಷ ಚಲೋ ತಂಗ ಹುರಿದು ಒಂದು ಪ್ಲೇಟಿಗೆ ತಕ್ಕೋರಿ. ಅರ್ಧ ಬಟ್ಲ ಹಸಿ ಕಾಯಿ ತುರಿ ಹಾಕಿ ಕೆಂಪಗಾಗೋ ಮಟ್ಟ ಚಂದಾಗಿ ಹುರಿರಿ. ಅದನ್ನೂ ಅದ ಪ್ಲೇಟಿಗೆ ತಕ್ಕೋರಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋರಿ. ಆಮೇಲೆ ಅರ್ಧ ಗ್ಲಾಸ್ ನೀರು ಹಾಕ್ರಿ. ಆಮೇಲೆ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕೋರಿ. ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋರಿ. ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋರಿ. 2 ಉಳ್ಳಾಗಡ್ಡಿ ಹೆಚ್ಚಿದ್ದು ಹಾಕ್ರಿ. ಸ್ವಲ್ಪ ಕರಿಬೇವು ಹಾಕ್ರಿ. 2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಆಮೇಲೆ ಚಿಕನ್ ಹಾಕೊಂಡ್ಬಿಡ್ರಿ. ಚಿಕನ್ ಎಣ್ಣೆ ಒಳಗೆ 2 ನಿಮಿಷ ಫ್ರೈ ಮಾಡಿದ ಮೇಲೆ 1 ಚಮಚ ಉಪ್ಪು ಹಾಕೋರಿ. ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೋರಿ. ಮಾಡಿದ ಕೊಬ್ಬರಿ ಮಸಾಲೆ ಹಾಕ್ರಿ. ಸ್ವಲ್ಪ ಹೊತ್ತು ಕಲಿಸ್ಕೊಂಡು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊ. ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಮಸ್ತ್ ಬಿಸಿ ಬಿಸಿ ಆದಂತಹ ಚಿಕನ್ ಸುಕ್ಕ ತಯಾರಾಗೈತ್ರಿ. ಒಂದ್ಸತಿ ನಿಮ್ಮ ಮನ್ಯಾಗೂ ಮಾಡಿ ನೋಡ್ರಿ. ಇದು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪುರಿ ಜೊತೆಗೆ ಮತ್ತು ಪರೋಟ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ರೀ. ನಿಮ್ಮ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿ ಹೆಂಗಾಗೈತೆ ಅಂತ ಹೇಳ್ರಿ.